ಕ್ವಾಂಟಿಟಿ ಆಫ್ ಮಸಾಲೆಗಳು ಎಷ್ಟು ಪೀರಿಯಡಲ್ಲಿ ತೊಗೋಬೇಕು, ಮೆಣಸು ಹಾಕೋದಾಯಿತು, ಅದ್ರ ಜೊತೆಗೆ ಶುಂಠಿ ಹಾಕೋದಾಯಿತು. ಆ ಫುಡ್ಡಲ್ಲಿ ನಾವು ಸ್ವೀಟು ಆ್ಯಂಡ್ ಹುಳಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇರುತ್ತೆ ನಮ್ಮ ಊಟದಲ್ಲಿ. ರಸಮಲ್ಲಿರೋಂಥ ಮಸಾಲೆ ಕ್ವಾಂಟಿಟಿನೇ ಬೇರೆ ಇರುತ್ತೆ, ಈವನ್ ಚಳಿಗಾಲದಲ್ಲಿ ಇದ್ರೂ. ಸೊ ಆ್ಯಂಡ್ ಕೆಲವೊಬ್ಬರಿಗೆ ಈ ಕಫ ಪ್ರಧಾನ ಇರ್ತಾರೆ, ಅಸಿಡಿಟಿ ಪ್ರಾಬ್ಲಮ್ ಶುರು ಆಗುತ್ತೆ, ಊಟ ಮಾಡಿದ ತಕ್ಷಣ ಬ್ಲೋಟಿಂಗ್ ಆಗುತ್ತೆ. ಸ್ಪೈಸ್ಗಳು, ಮಸಾಲೆ ಪದಾರ್ಥಗಳು ನಮ್ಮ ದೇಹವನ್ನು ಬೆಚ್ಚಗಿಡುತ್ತವೆ. ಸೊ ಚಳಿಗಾಲದಲ್ಲಿ ಯಾವ ರೀತಿಯ ಮಸಾಲೆ ಪದಾರ್ಥಗಳನ್ನು ನಾವು ಸೇವಿಸೋದು ಉತ್ತಮ ಅಂತ ಸರ್? ಇಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಮಸಾಲೆ ಪದಾರ್ಥಗಳನ್ನು ತಗೋಬೇಕು ಅಂತ ಹೇಳಿದ ತಕ್ಷಣ ಎಲ್ಲರೂ ಜಾಸ್ತಿ ಮಸಾಲೆ ತಿನ್ನೋದಲ್ಲ. ಹೌದು. ಅದಕ್ಕೊಂದು ಪ್ರಮಾಣ ಅನ್ನೋದಿರುತ್ತೆ ಆ್ಯಂಡ್ ಪ್ರಕೃತಿ ವೈಸ್ ಇರುತ್ತೆ. ಇವಾಗ ಪ್ರತಿಯೊಂದು ಪರ್ಸನ್ಗೂ ನಾವು ಬೇರೆ ಬೇರೆ ಥರ ಪ್ರಕೃತಿ ಹೇಳ್ತೀವಿ. ಆ ಪ್ರಕೃತಿಗೆ ಅನುಗುಣವಾಗಿ ನಾನು ಎಷ್ಟು ಕ್ವಾಂಟಿಟಿ ಆಫ್ ಮಸಾಲೆಗಳು ಎಷ್ಟು ಪೀರಿಯಡಲ್ಲಿ ತೊಗೋಬೇಕು ಅನ್ನೋದು ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲರೂ ನೀವು ಕೇಳಿರ್ತೀರಾ, ಜಿಂಜರ್ ಅಥವಾ ಶುಂಠಿ ಅನ್ನೋದು ಡೈಜೆಷನ್ಗೆ ಒಳ್ಳೆಯದು ಆ್ಯಂಡ್ ಅದು ಈ ಕಫನ ಕಡಿಮೆ ಮಾಡುತ್ತೆ ಅಂತ. ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು, ನನ್ನ ದೇಹಕ್ಕೆ ಅನುಗುಣವಾಗಿ ಅದನ್ನು ತಗೊಳ್ಳಿಲ್ಲ ಅಂದರೆ ಅದು ನಿಮಗೆ ಪಿತ್ತ ಜಾಸ್ತಿ ಮಾಡಿ ಆ್ಯಸಿಡಿಟಿ ಜಾಸ್ತಿ ಮಾಡುತ್ತೆ. ಎಷ್ಟೋ ಜನ ನನ್ನ ಪೇಷಂಟ್ನ ನೋಡಿದಾಗ, ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಚಳಿ ಅಂತ ಹೇಳಿ ಅಥವಾ ಯಾರೋ ಈ ಥರ ಅಡ್ವೈಸ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಎಲ್ಲ ಮಸಾಲೆ ಪದಾರ್ಥಗಳು ಅಂದರೆ ಉಷ್ಣ ಪದಾರ್ಥಗಳು, ಈಗ ಮೆಣಸು ಹಾಕೋದಾಯಿತು, ಅದ್ರ ಜೊತೆಗೆ ಶುಂಠಿ ಹಾಕೋದಾಯಿತು, ಅಥವಾ ಈ ಪಿಪ್ಪಲಿ ಅಂತ ಹಾಕೋದಾಯಿತು, ಈ ಎಲ್ಲ ಥರ ಉಷ್ಣ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಕಷಾಯ ಮಾಡಿ ಕುಡಿತಾರೆ. ಸೊ ಅವಾಗೇನಾಗುತ್ತೆ, ಬಾಡಿಗೆ ಅದೊಂದು ಎಕ್ಸೆಸಿವ್ ಆಗಿ ಅದು ಪ್ರಾಬ್ಲಮ್ ಮಾಡುತ್ತೆ. ಹಾಗಾಗಿ ಮಸಾಲ ಪದಾರ್ಥಗಳನ್ನು ಅಥವಾ ಉಷ್ಣಗಳನ್ನು ಜನರೇಟ್ ಮಾಡುವಂಥ ಈ ತ್ರಿಕಟು ಅಂತ ಹೇಳ್ತೀವಿ, ಪಿಪ್ಪಲಿ, ಮರೀಚ ಆ್ಯಂಡ್ ಶುಂಠಿ ಅಂತ, ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ, ಯಾಕಂದರೆ ಈ ನಮ್ಮ ಆಯುರ್ವೇದದಲ್ಲಿ ಒಂದು 6 ರಸಗಳನ್ನು ಹೇಳಿದ್ದಾರೆ. ಸೊ 6 ರಸಗಳು ಅಂದರೆ ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ ಅಂತ, ಇವೆಲ್ಲದನ್ನು ಬ್ಯಾಲೆನ್ಸ್ ಇರಬೇಕು. ಈ ಪಂಜೆಂಟು, ಕಟು ಆ್ಯಂಡ್ ತಿಕ್ತ ಅಂತ ಏನು ಹೇಳ್ತೀವಲ್ಲ, ಅದು ಸ್ವಲ್ಪ ಪ್ರಮಾಣದಲ್ಲಿ ಇರಬೇಕು. ಇವಾಗ ನೋಡಿ, ನೀವು ಮೇಜರ್ ಫುಡ್ಡಲ್ಲಿ ನಾವು ಸ್ವೀಟು ಆ್ಯಂಡ್ ಹುಳಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇರುತ್ತೆ ನಮ್ಮ ಊಟದಲ್ಲಿ, ಖಾರದ ಪ್ರಮಾಣ ಕಡಿಮೆ ಇರುತ್ತೆ. ಬಟ್ ಇವಾಗ ಬಾಯಿ ಟೇಸ್ಟ್ಗಳಿಗೆ ನಾವೆಲ್ಲ ಏನು ಮಾಡಿಬಿಟ್ಟಿದ್ವಿ, ಮಸಾಲೆ ರಿಚ್ ಮಾಡಿಕೊಂಡು ಖಾರ ಮತ್ತು ಈ ಕಹಿ ಪದಾರ್ಥಗಳು, ಬಿಟರ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ನಮ್ಮ ಊಟದಲ್ಲಿ ಜಾಸ್ತಿ ಮಾಡ್ಕೊಂಡಿವಿ. ಅದಕ್ಕಾಗಿಯೇ ಎಷ್ಟೊಂದು ಜನಕ್ಕೆ ಆ್ಯಸಿಡಿಟಿ ಪ್ರಾಬ್ಲಮ್ ಶುರು ಆಗುತ್ತೆ, ಊಟ ಮಾಡಿದ ತಕ್ಷಣ ಬ್ಲೋಟಿಂಗ್ ಆಗುತ್ತೆ. ಸೊ ಹಾಗಾಗಿ ಮಸಾಲೆ ಪದಾರ್ಥಗಳನ್ನು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ಯಾವ್ಯಾವ ಫುಡ್ಡಲ್ಲಿ ಎಷ್ಟೆಷ್ಟು ಪ್ರಮಾಣದ, ಈಗ ಪ್ರತಿಯೊಂದು ಫುಡ್ಡಲ್ಲೂ ಮಸಾಲೆ ಈ ಸಾಂಬಾರಲ್ಲಿ ಇರೋಂಥ ಮಸಾಲೆ ಕ್ವಾಂಟಿಟಿನೇ ಬೇರೆ ಇರುತ್ತೆ, ರಸಮಲ್ಲಿರೋಂಥ ಮಸಾಲೆ ಕ್ವಾಂಟಿಟಿನೇ ಬೇರೆ ಇರುತ್ತೆ, ನೀವು ಸೂಪ್ ಮಾಡಿ ಅಥವಾ ಕಿಚಡಿಯಲ್ಲಿ ತೊಗೊಳ್ಳೋಂಥ ಮಸಾಲೆ ಪದಾರ್ಥಗಳನ್ನೇ ಬೇರೆ ಇರುತ್ತೆ. ಯಾಕೆಂದರೆ ಅದರದೇ ಆದಂಥ ಒಂದು ಸೈಂಟಿಫಿಕ್ ರೀಸನ್ನಿಂದ ಅದು ಮಾಡಿರೋದು. ಹಾಗಾಗಿ ಆ ಪ್ರಕೃತಿಗೆ ಅನುಗುಣವಾಗಿ, ಅಂದರೆ ಇವಾಗ ನಾವು ಹೇಳ್ತೀವಿ ಪಿತ್ತಜ ಪ್ರಕೃತಿ ಜಾಸ್ತಿ ಇರ್ತಾರೆ, ಅಂಥವರಿಗೆ ಸ್ವಲ್ಪ ಆದಷ್ಟು ಮಾಡ್ರೇಟ್ ಆಗಿ ಮಸಾಲ ಪದಾರ್ಥಗಳನ್ನು ಯೂಸ್ ಮಾಡಬೇಕು, ಈವನ್ ಚಳಿಗಾಲದಲ್ಲಿ ಇದ್ರೂ. ಸೊ ಆ್ಯಂಡ್ ಕೆಲವೊಬ್ಬರಿಗೆ ಈ ಕಫ ಪ್ರಧಾನ ಇರ್ತಾರೆ, ವಾತ ಪ್ರಧಾನ ಇರುತ್ತೆ, ಅವರಿಗೆ ಒಂದು ಸ್ವಲ್ಪ ಲಿಬ್ರಲ್ಲಿ ಯೂಸ್ ಮಾಡಬಹುದು. ಸೊ ಒಟ್ಟಾರೆಯಾಗಿ ಹೇಳೋದೇನು ಅಂತಂದರೆ, ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ, ಸೊ ಅದು ಇವಾಗ ನನಗೆ ಆ್ಯಸಿಡಿಟಿ ಆಗ್ತಾ ಇದ್ರೂ ಡಾಕ್ಟ್ರ್ ಹೇಳಿದ್ದಾರೆ ಕುಡಿಬೇಕು ಅಂತ ಕುಡಿಬೇಡಿ. ಸೊ ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಮಸಾಲೆ ಪದಾರ್ಥಗಳನ್ನು ಯೂಸ್ ಮಾಡೋದ್ರಿಂದ ಡೆಫಿನೆಟಾಗಿ ಚಳಿಗಾಲದಲ್ಲಿ ನಿಮಗೆ ಬೆನಿಫಿಟ್ ಸಿಗುತ್ತೆ. ಹಾಗಂತ ನಿಮ್ಮ ಬೇರೆ ಆ್ಯಸಿಡಿಟಿ ಆಯಿತು ಅಥವಾ ಹೊಟ್ಟೆ ಉರಿಯೋದು ಆ ಲೆವೆಲಿಗೆ ಮಸಾಲೆ ಪದಾರ್ಥಗಳನ್ನು ಯಾರೂ ಯೂಸ್ ಮಾಡಬಾರ್ದು. ನೀವು 2 ವಿಷಯಗಳನ್ನ ಹೇಳಿದ್ರಿ, ಒಂದು ಪ್ರಕೃತಿಗೆ ಅನುಗುಣವಾಗಿ ಅಂತ, ಅದನ್ನು ನಾವು ನಮ್ಮ ಮುಂಬರುವ ಎಪಿಸೋಡ್ಗಳಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಸೆಕೆಂಡ್ ವಿಷಯ, ನೀವು ಕಹಿ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬಾರ್ದು ಅಂತ ಹೇಳಿದ್ರಿ. ಬಟ್ ಸಾಮಾನ್ಯವಾಗಿ ಈಗ ಹಾಗಲಕಾಯಿನ ಹಸಿಯಾಗಿ ತಿಂತಾರೆ, ಈ ಶುಗರ್ ಬರಬಾರ್ದು ಅಂತ ಅಥವಾ ಶುಗರ್ ಇರುವಂಥವರು ಒಳ್ಳೆಯದು ಆರೋಗ್ಯಕ್ಕೆ ಅಂತ ತಿಂತಾರೆ. ಬಟ್ ನೀವು ಕಹಿ ಪದಾರ್ಥ ತಿನ್ನಬಾರ್ದು ಅಂತಿದ್ದೀರಲ್ಲ? ಇಲ್ಲಿ ಏನಾಗುತ್ತೆ, ಅದೇ ಹೇಳಿದ್ನಲ್ಲ, ಆಯುರ್ವೇದದಲ್ಲಿ ಯಾವುದು ಜನರಲೈಸ್ ಸ್ಟೇಟ್ಮೆಂಟ್ಸ್ ಇಲ್ಲ. ಅಂದರೆ ಇದು ಎಲ್ಲರಿಗೂ ಒಳ್ಳೆಯದು, ಇದು ಎಲ್ಲರಿಗೂ ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ. ಏನಾಗುತ್ತೆ, ಎಲ್ಲದಕ್ಕೂ ಒಂದೊಂದು ಸಿಚುವೇಶನ್ನು, ಒಂದೊಂದು ಕಂಡೀಷನ್ನು ಅಥವಾ ಒಂದು ಹೆಲ್ತ್ ಇಶ್ಯೂಸ್ ಮೇಲೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಇವಾಗ ನಾನು ಹೇಳಿದೆ 6 ರಸಗಳು ದೇಹಕ್ಕೆ ಬೇಕು ಅಂತ. ಸೊ ಯಾವ್ಯಾವ ಪ್ರಮಾಣದಲ್ಲಿ ಯಾವಾಗ ಎಷ್ಟು ತಿನ್ನಬೇಕು ಅಂತ. ಇವಾಗ ಮಧುರ ರಸ ಒಳ್ಳೆಯದು, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇರುತ್ತೆ ಅಂತ ನಾನು ಅವಾಗಲೇ ಹೇಳಿದೆ. ಸೊ ಇವಾಗ ಶುಗರ್ ಇರೋರಿಗೆ ನಾನು ಮಧುರ ರಸ ಜಾಸ್ತಿ ತಿನ್ನಬೇಕು ಅಂತ ಹೇಳಿದ್ರೆ ಶುಗರ್ ಜಾಸ್ತಿ ಆಗುತ್ತೆ. ಇಲ್ಲಿ ಆ ಸ್ಟೇಟ್ಮೆಂಟ್ಗಳನ್ನು ನಾನು ಪ್ರಿಸೈಸ್ಡ್ ಆಗಿ ತೊಗೊಂಡ್ರೆ ಒಳ್ಳೆಯದು ಅಂತ. ಅದು ಅದನ್ನೇ ಎಲ್ಲರೂ ತಪ್ಪಾಗಿ ತಿಳ್ಕೊಳ್ಳೋದು, ಅಥವಾ ಇದನ್ನು ರ್ಯಾಂಡಮ್ ಆಗಿ ತೊಗೊಂಡು ಅದರಿಂದ ತೊಂದರೆ ಅನುಭವಿಸೋರೆ ತುಂಬ ಜನ ಇದ್ದಾರೆ. ಯಾರೋ ಒಬ್ಬರು ಏನೋ ಒಂದು ಹೇಳ್ಬಿಡ್ತಾರೆ, ಅದನ್ನು ತಿಳ್ಕೊಳ್ಳೋರು ಇನ್ನೊಂದು ಏನೋ ತಿಳ್ಕೊಳ್ತಾರೆ. ಸೊ ಹಾಗೆ ಮಾಡಬೇಡಿ. ಸೊ ಆದಷ್ಟು ನಿಮ್ಮ ಹತ್ರ ಇರೋಂಥ ಈ ಡಾಕ್ಟರ್ಸ್, ಆಯುರ್ವೇದಿಕ್ ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಆಯುರ್ವೇದಿಕ್ ನ್ಯೂಟ್ರಿಷನಿಸ್ಟ್ ಇದ್ದಾರೆ ಎಷ್ಟೊಂದು ಜನ. ಸೊ ಅವ್ರ ಹತ್ರ ಒಂದು ಸ್ವಲ್ಪ ಕೂತ್ಕೊಂಡು ನಿಮ್ಮ ಪ್ರಕೃತಿ ಬಗ್ಗೆ, ನಿಮ್ಮ ದೇಹದ ಕಂಡೀಷನ್ಸ್ ಬಗ್ಗೆ ಅಥವಾ ಡಿಸೀಸ್ ಬಗ್ಗೆ ತಿಳ್ಕೊಂಡು ಆಹಾರಗಳನ್ನ ನಾನು
ಪ್ಲ್ಯಾನ್ ಮಾಡಿದ್ರೆ ಒಳ್ಳೆಯದು. ಸೊ ಕಹಿ ಪದಾರ್ಥ ಅಂತ ನೀವು ಕೇಳಿದ್ರಲ್ಲ, ಈ ಕಹಿ ಪದಾರ್ಥಗಳು ಕೆಲವೊಂದು ಈಗ ನಾನು ಹೇಳಿದಾಗ ವಾತ ಆ್ಯಂಡ್ ಇದನ್ನು ಜಾಸ್ತಿ ಮಾಡುತ್ತೆ, ಕಫನ ಕಡಿಮೆ ಮಾಡುತ್ತೆ. ಈ ಚಳಿಗಾಲದಲ್ಲಿ ಚಳಿ ಇರೋದ್ರಿಂದ ವಾತ ಪ್ರಕೋಪ ಆಗೋ ಚಾನ್ಸಸ್ಗಳು ತುಂಬ ಇರುತ್ತೆ. ಹಾಗಾಗಿ ಸ್ವಲ್ಪ ಮೈಲ್ಡಾಗಿ ಅದನ್ನು ತಗೊಳ್ಳಿ. ಆ್ಯಂಡ್ ಹೇಗಿರುತ್ತೆ ಅಂತಂದರೆ ಇಟ್ ಈಸ್ ಆಲ್ಮೋಸ್ಟ್ ಬ್ಯಾಲೆನ್ಸ್ಡ್ ಸೈನ್ಸ್ ಅಂತ ಹೇಳ್ಬೋದು. ಊಟಗಳನ್ನು ನಾವು ಎಷ್ಟು ಪ್ರಮಾಣದಲ್ಲಿ ಅದನ್ನು ತಗೋತೀವಿ, ಯಾವ ರೀತಿ ತೊಗೊಂಡಿರ್ತೀವಿ, ಅದು ನನ್ನ ದೇಹಕ್ಕೆ ತುಂಬ ಆರೋಗ್ಯ ಚೆನ್ನಾಗಿ ಕೊಡುತ್ತೆ. ಏನೋ ರ್ಯಾಂಡಮ್ ಆಗಿ ಏನೋ ಹೇಳಿದೆ ಏನೋ ತಿಂದೆ ಅಂದರೆ ಎಲ್ಲರಿಗೂ ಅದು ಬೆನಿಫಿಟ್ ಆಗಲ್ಲ. ಎಷ್ಟೋ ಹೆಲ್ತ್ ಟಿಪ್ಸ್ಗಳು ಫೇಲ್ ಆಗೋದೇ ಅದು. ಸೊ ಯಾರೋ ಹೇಳ್ತಾರೆ ಬೆಳಿಗ್ಗೆ ಜೇನುತುಪ್ಪ, ನಿಂಬೆಹಣ್ಣು, ನೀರು ಕುಡೀರಿ ಅಂತ. ಎಲ್ಲರೂ ವೆಯ್ಟ್ ಲಾಸಿಗೆ ಅದನ್ನೇ ಕುಡಿತಾರೆ. ಹಾಗಾದರೆ ಎಲ್ಲರಿಗೂ ವೆಯ್ಟ್ ಲಾಸ್ ಆಗುತ್ತಾ? ಆಗಲ್ಲ. ಅವ್ರವ್ರ ದೇಹ ತಕ್ಕಂಗೆ ಯಾವುದನ್ನು ಕೊಟ್ಟಾಗ ಅದು ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಅದೇ ರೀತಿ ಕಹಿಗಳನ್ನು ತಗೊಂಡಾಗ ಆ ವಾತ ಶಮನ ಮಾಡಿ ನಿಮ್ಮ ದೇಹದಲ್ಲಿರುವಂಥ ಕಫನೂ ಶಮನ ಮಾಡಿ ಪಿತ್ತನ ಜಾಸ್ತಿ ಮಾಡುತ್ತೆ. ಸೊ ಆ ಥರ ಮಾಡಿದಾಗ ಅದು ಕಂಡೀಷನ್ ಇದ್ದಾಗ ಅದನ್ನು ಅಡ್ವೈಸ್ ಮಾಡ್ಬೋದು. ಸೊ ಇವಾಗ ಆ ಕಂಡೀಷನ್ನೇ ಇಲ್ಲ, ಆಲ್ರೆಡಿ ಪಿತ್ತ ಜಾಸ್ತಿ ಇದೆ, ವಾತ ಜಾಸ್ತಿ ಇದೆ ಅಂದರೆ ನಾನು ಅವನಿಗೆ ಕಹಿ ಪದಾರ್ಥಗಳು ಅಥವಾ ಈ ಕಷಾಯ ಪದಾರ್ಥಗಳನ್ನು ಹೇಳಿದ್ರೆ ಅದು ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲದನ್ನು ಬ್ಯಾಲೆನ್ಸ್ಡ್ ನಮ್ಮ ಫುಡ್ಡಲ್ಲಿ ನಾವು ಅಳವಡಿಸ್ಕೊಂಡ್ರೆ, ಎಸ್ಪೆಷಲಿ ಈ ಕಹಿ ಪದಾರ್ಥ ಅಥವಾ ಈ ಕಷಾಯ ಪದಾರ್ಥಗಳು ನಮ್ಮ ಫುಡ್ಡಲ್ಲಿ ಬರೋದು ಯಾವುದು ಅಂದರೆ ವೆಜಿಟೇಬಲ್ಸ್ಗಳು. ಸೊ ನಾವು ಯೂಸ್ ಮಾಡೋಂಥ ಎಲ್ಲ ವೆಜಿಟೇಬಲ್ಸ್ಗಳು ಸ್ವಲ್ಪ ಆದಷ್ಟು ಕಹಿ ಇರುತ್ತೆ, ಇಲ್ಲಾಂದರೆ ಸ್ವಲ್ಪ ಹುಳಿ ಇರುತ್ತೆ, ಇಲ್ಲ ಒಂಥರ ಈ ಒಗರು ಅಸ್ಟ್ರಿಂಜೆಂಟ್ ಅಂತ ಹೇಳ್ತೀವಲ್ಲ ಆ ಥರ ಟೇಸ್ಟ್ಗಳಿರುತ್ತೆ. ಅದನ್ನೆಲ್ಲ ನಾವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಮೇನ್ ಕೋರ್ಸ್ ಏನಿರುತ್ತೆ ಅದಕ್ಕೆ ಎಷ್ಟಿರಬೇಕು, ಸೊ ಆ ಥರದನ್ನು ನಾವು ಬ್ಯಾಲೆನ್ಸ್ ಮಾಡಿ ತಿಂದಾಗ, ಇವಾಗ ನನ್ನ ಊಟದಲ್ಲಿ ಮಧುರನೂ ಬೇಕು. ಮಧುರ ಅಂದರೆ ನಾನು ಹೇಳೋದು ಸ್ವೀಟ್ ಅಲ್ಲ. ಮಧುರ ಅಂತಂದರೆ ನನ್ನ ದೇಹಕ್ಕೆ ಪೋಷಣೆ ಮಾಡೋಂಥ ಒಂದು ಕಫನ ಪೋಷಣೆ ಮಾಡೋಂಥದ್ದು ಅದು ರಸ, ಅದು ಅನ್ನದಲ್ಲಿರುತ್ತೆ. ಸೊ ನಾವು ಮಾಡೋ ಬೇಳೆ ಕಾರ್ಬೋಹೈಡ್ರೇಟ್ಸ್ಗಳಂತ ಹೇಳ್ಕೊಬೋದು ಅದನ್ನ. ಸೊ ಕೆಲವೊಂದು ಈ ವೆಜಿಟೇಬಲ್ ಇರೋಂಥ ಗ್ಲೂಕೋಸ್ಗಳು, ಅದರಲ್ಲಿರೋಂಥ ಸ್ಟಾರ್ಚ್ಗಳು, ಇವನ್ನೆಲ್ಲ ನಾವು ಮಧುರ ರಸ ಅಂತ ಹೇಳ್ಬೋದು. ಇದು ನನ್ನ ದೇಹಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೇಕು. ಸೊ ಅದನ್ನ ಮೇಜರ್ ಪೋರ್ಷನ್ ಅಲ್ಲಿ ಇಲ್ಲಿ ಅಂದ್ರೆ ರುಚಿಗಿಂತ ಹೆಚ್ಚಾಗಿ ನಮ್ಮ ದೇಹಕ್ಕೆ ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ ಅದು ಇಂಪಾರ್ಟೆಂಟ್. ಹೌದೌದು, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೀವು ನಮ್ಮ ಟ್ರೆಡಿಷನಲ್ ಫುಡ್ ನೋಡಿದ್ರೆ ಅಲ್ಲಿ ರುಚಿನೂ ಇತ್ತು, ಅದರ ತಕ್ಕಂಗೆ ಇದೆಲ್ಲ ಬ್ಯಾಲೆನ್ಸ್ಡ್ ಇತ್ತು. ಯಾವಾಗ ಅದನ್ನ ನಾವು ಬ್ರೇಕ್ ಮಾಡಿ ಬರೀ ರುಚಿಗಷ್ಟೇ ಕಾನ್ಸಂಟ್ರೇಟ್ ಮಾಡೋಕೆ ಶುರು ಮಾಡಿದ್ವಿ, ಎಸ್ಪೆಷಲಿ ಇವಾಗ ಮಿಡ್ಲ್ ಏರಾದಲ್ಲಿ ಒಂದು 20-30 ವರ್ಷದ ಹಿಂದೆ ನಮ್ಮ ರೊಟ್ಟಿನಲ್ಲಿ ಮೈದಾ ಅನ್ನೋದೇ ಇರಲಿಲ್ಲ. ಸೊ ಆ್ಯಂಡ್ ಗೋಧಿನೂ ಒಂದು 100-150 ವರ್ಷದ ಹಿಂದೆ ನಾವು ಯಾರು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಇವೆಲ್ಲದನ್ನು ಈ ಗ್ಲೋಬಲೈಸೇಷನ್ ಆದಾಗ ಈ ಥರ ಎಕ್ಸ್ಚೇಂಜ್ ಆಫ್ ಫುಡ್ಸ್ಗಳಾಗುತ್ತೆ. ಎಕ್ಸ್ಚೇಂಜ್ ಆಫ್ ಫುಡ್ಗಳಾದಾಗ ನನ್ನ ಕಾಲ, ದೇಶ, ಅಂದರೆ ನಾನು ಯಾವ ಜಾಗಕ್ಕೆ ಸೇರಿದ್ದೀನಿ. ಇವಾಗ ನಾನು ಕರ್ನಾಟಕದಲ್ಲಿದ್ದರೆ ಕರ್ನಾಟಕದೊಂದು ಕ್ಲೈಮೇಟೇ ಬೇರೆ ಇರುತ್ತೆ, ಅಲ್ಲಿರೋಂಥ ಗುಣಧರ್ಮಗಳು ಬೆಳೆಯೋಂಥ ಪದಾರ್ಥಗಳೇ ಬೇರೆ ಇದೆ. ನಾರ್ತ್ ಇಂಡಿಯಾದಲ್ಲಿ ಹೋದರೆ ರಾಜಸ್ಥಾನದಲ್ಲಿ ಬೆಳೆಯೋದೇ ಬೇರೆ, ಪಂಜಾಬಲ್ಲಿ ಬೆಳೆಯೋದೇ ಬೇರೆ ಇರುತ್ತೆ. ಅಲ್ಲಿ ಗುಣಧರ್ಮ ತಕ್ಕಂಗೆ ಇದು ಬೆಳೀತಾ ಇರುತ್ತೆ. ಸೊ ಆ ಕಾನ್ಸೆಪ್ಟನ್ನು ಮರೆತು ನಾನು ಆ ಫುಡ್ಗಳನ್ನು ತಿಂದಾಗ ನನ್ನ ದೇಹಕ್ಕೆ ಅದು ಸೆಟ್ ಆಗಲ್ಲ, ಅಥವಾ ಅಲ್ಲಿಯವರಿಗೆ ನನ್ನ ಫುಡ್ಗಳನ್ನು ಕೊಟ್ಟಾಗ ಅದು ಸೆಟ್ ಆಗಲ್ಲ. ಸೊ ನಾವೇನು ಮಾಡ್ತೀವಿ, ಟೈಮಿಂಗ್ ಯಾವಾಗಾದರೂ ಒಂದು ಟೇಸ್ಟ್ ಮಾಡಬೇಕು ಅಂತ ನೋಡಿದಾಗ ಅದು ಒಳ್ಳೆಯದೇ. ಬಟ್ ನಂದು ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ, ನೀವು ಇರೋಂಥ ದೇಶ, ಕಾಲ ಅಂದರೆ ಇವಾಗ ನಾ ಸೀಸನ್ ಅಂತ ಹೇಳಿದ್ನಲ್ಲ, ಅದು ನಿನ್ನ ಪ್ರಕೃತಿ, ಈ ಮೂರನ್ನು ಸೇರಿಸ್ಕೊಂಡು ನಿನ್ನ ಫುಡ್ಗಳನ್ನು ನೀವು ಡಿಸೈಡ್ ಮಾಡಬೇಕು. ಇದು ಯಾರೋ ಒಬ್ಬರು ವೆಸ್ಟರ್ನು ವೆಲ್ ಕ್ವಾಲಿಫೈಡ್ ನ್ಯೂಟ್ರಿಷನಿಸ್ಟ್ ಅಂತ ಹೋಗಿ ನಾನು ಆ್ಯಸ್ ಎ ಕರ್ನಾಟಕ ಸೌತ್ ಇಂಡಿಯನ್ ಪೀಪಲ್ ಡಯಟ್ ತೊಗೊಂಡ್ರೆ ಅವ್ರಿಗೆ ಇಲ್ಲಿ ಗುಣಧರ್ಮಗಳೇ ಗೊತ್ತಿಲ್ಲ, ನನ್ನ ದೇಹನೇ ಗೊತ್ತಿಲ್ಲ. ಆ ಡಯಟು ಮೆ ನಾಟ್ ಬಿ ಹೆಲ್ಪ್ ಫಾರ್ ಮೀ. ಓನ್ಲಿ ಕ್ಯಾಲರಿ ವೈಸ್ ನಾವು ಮಾಡಬಹುದು, ಬಟ್ ಅದು ಜೆನೆಟಿಕಲಿ ನನ್ನ ದೇಹಕ್ಕೆ ಹೇಗೆ ಸೂಟ್ ಆಗುತ್ತೆ, ಅಥವಾ ನಾವು ಈ ಪ್ರಕೃತಿ ಅಂತ ಹೇಳ್ತೀವಲ್ಲ, ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಜೆನೆಟಿಕಲ್ ಕ್ಯಾರೆಕ್ಟರ್ಸ್. ಆ ಜೆನೆಟಿಕಲಿ ಹೇಗೆ ನನ್ನ ಬಾಡಿಗೆ ರಿಯಾಕ್ಟ್ ಮಾಡುತ್ತೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ತುಂಬ ಆಹಾರ ಅನ್ನೋದು ಒಂದು ತ್ರಯೋಪಸ್ತಂಭ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ. ಒಂದು ಆರೋಗ್ಯ ಕಾಪಾಡ್ಕೋಬೇಕು ಅಂತಂದರೆ ಅದರಲ್ಲಿ ಒಂದು ನನ್ನ ಇದು ದಿನಚರಿ, ನಾನು ನೋಡೋದು ಆಹಾರ, ಒಂದು ನಿದ್ರೆ, ಇವು 3 ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಅದರಲ್ಲಿ ಮೇಜರ್ ಪೋರ್ಷನ್ ಇರೋದೇ ಆಹಾರ. ನಾವು ಅದನ್ನು ಕೆಡಿಸ್ಕೊಂಡಿರೋದ್ರಿಂದನೇ ಇಷ್ಟೊಂದೆಲ್ಲ ಸಫರ್ ಆಗ್ತಾ ಇದ್ದೀವಿ ಅಂತ ಹೇಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.